ನೀವು ಅವ್ನ ಕ್ರಿಕೆಟಿಗೆ ಮಿನಿಮಮ್ ಕೊಟ್ಟಿರಿ, ಮ್ಯಾಕ್ಸಿಮಮ್ ಕೊಟ್ಟಿರಿ ಅಂತ ಹೇಳಾಗತ್ತೀರಿ. ಮ್ಯಾಕ್ಸಿಮಮ್ ಕೊಟ್ರೆ ನಾಳೆನೆ ಸಚಿನ್ ತೆಂಡೂಲ್ಕರ್ ಅವನು ನೋಡ್ ಮತ್ತೆ ಅದು ಅವಕಾಶ ಇಲ್ಲ, ಅವಕಾಶ ವಂಚಿತ ಅವನು. ಜೀವನ ಎಲ್ಲ ಅವರು ನನಗೆ ಇದು ಅವಕಾಶ ಕೊಟ್ಟಿಲ್ಲ. ಹಾ ಎಸ್ ಕರೆಕ್ಟ್. ಅಪ್ಪ ಅಮ್ಮ ಅವಕಾಶ ಕೊಡ್ಲಿಲ್ಲ ನನಗೆ. ನಾನು ಕೇಳಿದೆ, ಎಷ್ಟು ರಿಕ್ವೆಸ್ಟ್ ಮಾಡಿದೆ. ಜೀವನ ಅವ್ನು ದೊಡ್ಡವನಾದ್ಮೇಲೆ ಹೇಳ್ತಾ ಇರ್ತಾನೆ, ದೊಡ್ಡವನಲ್ಲ ಅವ್ನ ಜೀವನ ಪರ್ಯಂತ ಅವನು ಅದನ್ನ ಅನುಭವಿಸ್ತಿರ್ತಾನೆ. ಮಕ್ಕಳಲ್ಲಿ ಏನು ಇಲ್ಲ ಅಂತ ಅನ್ನೋದಕ್ಕಿಂತ ಏನು ಇದೆ ಅಂತ ಗುರುತಿಸ್ಬೇಕಂತ. ಎಜುಕೇಟ್ ಅಂದ್ರೆ ಅದರ ಅರ್ಥ ಆ ಮಗುವಲ್ಲಿರೋ ಪ್ರತಿಭೆನ ಹೊರಗೆ ತೆಗೆಯೋದು. ಅಷ್ಟು ಪ್ರತಿ ಮಗುಗೂ ಅದರದೇ ಆದ ಒಂದು ಸ್ಕಿಲ್, ಟ್ಯಾಲೆಂಟ್ ಇದೇ ಇರ್ತದಂತೆ. ಒಬ್ಬರು ಅಲ್ಲ, ಒಂದು ಮಗುನು ಇವ್ಯಾವ ಇಲ್ದಂಗೆ ಇರಲ್ಲ. ನಮ್ದು ಬೇರೆಯವ್ರದ್ದೆಲ್ಲ ಸೇರಿ ಒಟ್ಟು ಒಂದು 45 ಎಕರೆ ನಾವು ಮಾಡ್ತಿರೋದು, ನಾವು ನೋಡ್ಕೊಂತಿರೋದು. 45 ಎಕರೆ ಇಲ್ಲೇ ಈ ಭಾಗದಲ್ಲಿ. ಶೈಲಿ, ಕೃಷಿ ಶೈಲಿ ಅದೇ ಸಹಜ ಕೃಷಿ, ನ್ಯಾಚುರಲ್. 45 ಎಕರೆನೂ. ಹ್ಞೂ. ವಾರ್ಷಿಕ ಆದಾಯ ಅದು ಹೇಳಂಗಿಲ್ಲ ಬಿಡ್ರಿ. ಈಗ ಮೀಡಿಯಾದವ್ರು ಇದನ್ನೇ ಹೈಲೈಟ್ ಮಾಡೋದು ಎಲ್ಲ ಕಡೆಗೂ. ಒಂದು ಆದಾಯ, ಇಷ್ಟು ಆದಾಯ ತೆಗ್ದ, ಇಲ್ಲ ಇಷ್ಟು ಇಳುವರಿ ತೆಗ್ದ ಏನ್ರಿ, ಹಿಂಗೆ ನೀವು ಏನು ಯಾರ್ದು ಮಾಡಿರ್ತಿರಲ್ಲ, ಒಬ್ಬರದಂಗೆ ಬಂದಿರೋದು ಎರಡನೇ ಸಲ ಮತ್ತೆ ರೈತನ ಬರಲ್ಲ. ಅವ್ನು ನೋಡಿ ಇವನು ಮಾಡಕ್ ಹೋದ ಅಂದ್ರೆ ಅಲ್ಲಲ್ಲ, ಅವಂದೇ ಬರಲ್ಲ, ಮತ್ತೆ ಬೇರೆಯವ್ರು ಮಾಡೋದು ಆಮೇಲೆ ಸುದ್ದಿ. ಯಾರು ರೆಕಾರ್ಡ್ ಆದಾಯ ತೆಗೆದಿರ್ತಾರಲ್ಲ, ಎರಡನೇ ಸಲ ಸೇಮ್ ಎಕ್ಸಾಂಪಲ್ ಎಲ್ಲಾದ್ರೂ ನೀವು ಕೇಳಿದ್ರೆ ಅವಂದೇ ಮತ್ತೆ ಬರ್ಬೇಕಲ್ಲ. ಈಗ ಚೆನ್ನಾಗಿ ಮಾಡೋಣ ಅಂದ ತಕ್ಷಣ ಏನ್ ಮಾಡ್ತಾರ ಪಾಪ ಎಲ್ಲ ರೈತರು ಅವನ ಹತ್ರ ಹೋಗಿ ಎಷ್ಟು ಏನೇನ್ ಹಾಕಿದಿ, ಯಾವ ಬೀಜ ಹಾಕಿದಿ ಎಲ್ಲ ತಿಳ್ಕೊಂಡು ಅದನ್ನೇ ನಾವು ಮಾಡೋಣ ಅಂತ ಹೋಗ್ತಾರೆ, ಇನ್ಸ್ಪೈರ್ ಆಗಿ. ಆದ್ರೆ ವಾಸ್ತವ ಏನಂದ್ರೆ ಅದೇ ರೈತ ಇನ್ನೊಂದ್ಸಲ ತೆಗಿಯಲ್ಲ. ಇವೆಲ್ಲವೂ ಉಳಿದಿರೋವೆಲ್ಲ ಹೋಗ್ಬಿಡ್ತವೆ. ಇಳುವರಿ, ಆದಾಯ ಅರ್ಧ ಎಕರೆ 20 ಲಕ್ಷ ಆದಾಯ. ಇಂಥವೇ ಟೈಟ್ಲ್, ಇಂಥವೇ ಸುದ್ದಿ, ಇಂಥವೇ ಮೀಡಿಯಾದಲ್ಲಿ. ನೀವು ಯಾವ ಟಿವಿ ಮಾಧ್ಯಮ ಆಗಲಿ, ಪ್ರಿಂಟ್ ಮಾಧ್ಯಮದಲ್ಲಾಗಲಿ, ಇನ್ನು ಸೋಷಿಯಲ್ ಮೀಡಿಯಾದಲ್ಲಾಗಲಿ ಇವೇ ಬರ್ತವೆ. ಅರ್ಧ ಎಕರೆಗೆ ಖರೀದಿ ಕೊಟ್ರೆ 15 ಲಕ್ಷ ರೂಪಾಯಿ ಖರೀದಿ ಮಾತ್ರ ಬರುತ್ತವೆಲ್ಲ. ಖರೀದಿ ಕೊಟ್ರೆ 15 ಲಕ್ಷ ರೂಪಾಯಿ ಇರ್ತದೆ, ಅಲ್ಲ 20 ಲಕ್ಷ ರೂಪಾಯಿ ಆದಾಯ. ಈಗ ನಮ್ಮ ಬೆಲ್ಟ್ ಅಲ್ಲಿ ಭತ್ತ ಇಳುವರಿ ಎಷ್ಟೈತಾರೆ ಹೇಳ್ರಿ? ಇತ್ತೀಚಿನ ದಿನದಲ್ಲಿ ಕಡಿಮೆ ಆಗಿದೆ, ಆದ್ರೆ ಆವರೇಜ್ ಹೇಳ್ಬೇಕು ನನಗೆ ಈ ಸಲ ಒಂದು 30 ರಿಂದ 35 ಇಷ್ಟು ಇಳುವರಿ ತೆಗೆಯಕ್ಕಲ್ಲ ಆಗಲ್ಲ. ಇಲ್ಲಿ ಏನು ಮಾಡಿರಲ್ಲ. ಆಮೇಲೆ ನನಗೆ ರಿಸಲ್ಟ್ ಕೂಡ ಹೆಂಗ್ ಬಂತು ಅಂತಂದ್ರೆ, ಮಳೆ ಹುಳು ಪ್ರಮಾಣ ತುಂಬಾ ಜಾಸ್ತಿ ಆಗಿದೆ. ಏನು ಮಾಡಿಲ್ಲ. ಅವಾಗ ಈ ದೊಡ್ಡ ದೊಡ್ಡ ಗಿಡಗಳು, ಕಾಂಗ್ರೆಸ್ ಗಿಡಗಳು, ಅವನ್ನೆಲ್ಲ ಕೀಳಿಸ್ತೀನಿ. ಕಲ್ಟಿವೇಶನ್ ಸ್ಟಾಪ್, ಇನ್ನು ರೌಂಡ್ ಅಪ್ ಸ್ಟಾಪ್. ಈಗ ನೀವು ಮೊನ್ನೆ ಸುದ್ದಿ ಕೇಳಿದ್ರಿಲ್ಲ, ಈ ಕಳೆ ಔಷಧಿ ಕೈ ಸರಿಯಾಗಿ ತೊಳಿಲ್ದಂಗೆ ಊಟ ಮಾಡಿರೋದಕ್ಕೆ ಅಲ್ಲಿ ಡೆಪ್ಟಿ RF ದಾಂಡೇಲಿಯಲ್ಲಿ ಸತ್ತೋಗು. ನೀವು ನೀವು ಈ ಕೀಟನಾಶಕ ಕೂಡದು ಸತ್ತಿರೋದು ಮಾಮೂಲಿ ಎಲ್ಲರಿಗೂ ಗೊತ್ತಿರೋ ವಿಷಯ. ಕಳೆನಾಶಕದ ಯಾರಿಗೂ ಗೊತ್ತಿಲ್ಲ ವಿಷಯ. ಅಂದ್ರೆ ಸಿಂಪಡಣೆ ಮಾಡಿ ಕೈ ತೊಳೆದಿಲ್ಲ, ಸರಿಯಾಗಿ ಕೈ ತೊಳಿಲ್ದಂಗೆ ಏನೋ ಊಟ ಮಾಡಿರೋದಕ್ಕೆ 2-3 ದಿವಸದಲ್ಲಿ ಹಾಸ್ಪಿಟಲ್ ಸೇರಿ ಸತ್ತೋಗು. ಅಷ್ಟು ಫಾಸ್ಟ್ ಐತೆ. ಕಳೆನಾಶಕ ಹಿಂಗೆ ಜನ ಸಾಯ್ತಾರ ಅನ್ನೋದು ಯಾರಿಗೂ ಗೊತ್ತಿಲ್ಲದ ವಿಷಯ. ನಾನು ನಿಮ್ಗೆ ಹೇಳ್ತಿರೋದು ಕಳೆನಾಶಕದಿಂದ ಸಾಯೋದು, ಕ್ರಿಮಿನಾಶಕದಿಂದ ಸತ್ತಿದ್ದಾರೆ, ಅದು ಮಾಮೂಲಿ ವಿಷಯ. ಕಳೆನಾಶಕ ಕೂಡ ಎಷ್ಟು ಡೇಂಜರ್ ಅನ್ನೋದು ಇದು ಈ ಉದಾಹರಣೆ ನಿಮ್ಗೆ ಹೇಳ್ತಿರೋದು. ಯಾರಿಗೂ ರೈತರಿಗೆ ಅದು ತಲೆಗೆ ಹೋಗಲ್ಲ. ಅದು ಪರವಾಗಿಲ್ಲ, ಅದು ಉಪಯೋಗಿಸ್ಬೋದು. ಕೀಟನಾಶಕ ಅಂತ ಹೇಳಿದಾರೆ, ತಿನ್ರಿ. ಏನೇನು ಸ್ವಲ್ಪ ಕೊಬ್ಬರಿ ಥರ ಇದೆ ಅದು. ಕಾಯಿ ಮೊಳಕೆ ಬರುತ್ತಲ್ರಿ, ಒಳಗಡೆಗೆ ಫಾರ್ಮ್ ಆಕತ್ತದು. ಅದು ಸಸಿ ದೊಡ್ಡದಂಗೆ ಆ ಪೂರ್ತಿ ಗ್ಯಾಪ್ ಏನಿರುತ್ತಲ್ಲ ಅಷ್ಟು ದೊಡ್ಡದಾಕತ್ತೆ. ಆಗ ಕೊಬ್ಬರಿಯಲ್ಲಿರೋದು, ಎಳ್ನೀರಿನಲ್ಲಿರೋ ಪೋಷಕಾಂಶಗಳೆಲ್ಲ ಇದಕ್ಕೆ ಬಂದಿರೋದು. ಇದು ರೆಡಿ ಫುಡ್ ಸಸಿ ಬೆಳೆಯಕ್ಕೆ. ಮೊಳಕೆ ಕಟ್ಟಿದ್ದು ಇದು. ನಾನು ಯಾವುದೋ ಯೂಟ್ಯೂಬಲ್ಲಿ ನೋಡಿದ್ದೆ. ಅದನ್ನು ಓಪನ್ ಮಾಡ್ತಾರೆ, ಬಾಲ್ ಥರ ಆಗಿರ್ತದೆ. ಅದೇ ರೀ, ಮೇಲಿನ ಚಿಪ್ ಹೊಡಿತಾರೆ. ಹೌದು. ಇದಕ್ಕೆ ಸರಿಯಾದ ಒಂದು ಹೆಸರೇ ಇಲ್ಲ ಇಲ್ಲಿ ಮಟ್ಟ. ಈಗ ಕೊಬ್ಬರಿಗೆ ನೀವು ಎಲ್ಲಿ ಹೋದ್ರೂ ಕೊಬ್ಬರಿನ ಅಂತಾರೆ. ಹೌದು. ಎಳ್ನೀರಿಗೆ ಎಳ್ನೀರು ಅಂತಾರೆ. ಇದಕ್ಕೆ ಒಂದು ಸರಿಯಾದ ಹೆಸರಿಲ್ಲ ಇಲ್ಲಿ ಮಟ್ಟ. ಹೆಸರಿಟ್ಟಿಲ್ಲ, ಹೆಸರೇ ಇಲ್ಲ. ಆಮೇಲೆ
ತೆಂಗಿನ ತೋಟ ಇರೋ ರೈತರಿಗೆ ಬಂದ್ರು ಇದೇನಂತಂದು ನೀವ್ ಹೆಂಗ ಹೊಸದ ಹಂಗ ಹೊಸದಾಗೆ ಇಲ್ಲಿ ತಿಳ್ಕೊಳಕತ್ತಾರ, ಗೊತ್ತೇ ಇಲ್ಲ ಅವ್ರಿಗೆ. ಇಲ್ಲ, ಇದನ್ನ ನಮ್ಮ ಹಿರಿಯರು ಮಾಡ್ತಿದ್ರು ಅಂತ ನಾನು ಕೇಳಿದ್ದೆ. ಈ ಥರದ್ದನ್ನ ನಮ್ಮ ಹಿರಿಯರು ಆ ಥರ ಏನು ಮೊಳಕೆದ್ದು ಮಾಡಿ ಒಡೆದು ಇದು ಮಾಡ್ತಾ ಇದ್ರು ಅಂತಂದು. ಬಟ್ ಇವಾಗ ಯೂಟ್ಯೂಬಲ್ಲಿ ನೋಡಿ ನಾನು ಅದನ್ನ ಮೇ ಬಿ ಅದೇ ಯೂಟ್ಯೂಬ್ನಲ್ಲಿ ಇತ್ತೀಚೆಗೆ ಹಂಗೆ ಮಾರಾಟ ಮಾಡೋದು ಇವೆಲ್ಲ ಸುದ್ದಿ ಬಂದಿರೋದು. ಹೌದು. ಆದ್ರೆ ಈಗ ನಾವು ಭಾಳ ವರ್ಷದಿಂದ ಈಗ ಇದನ್ನ ಎಲ್ಲರಿಗೂ ಪರಿಚಯ ಮಾಡಕತ್ತೀವಿ. ಇದಕ್ಕೆ ಒಂದು ಹೆಸರು ಕೊಟ್ಟಿದ್ದೀವಿ, ತೆಂಗಿನ ಗಿಣ್ಣ ಅಂತ. ಹೌದು, ಗಿಣ್ಣು. ಸರಿ 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 ನಾನು ಕೊಟ್ಟಿರೋ ಹೆಸರು ಅದು. ಯಾಕಂದ್ರೆ ಈಗ ಗಿಣ್ಣದಲ್ಲಿ ಹೆಂಗೆ ಕರು ಬೆಳಿಲಿಕ್ಕೆ ರೆಡಿ ಫುಡ್, ಅದೇ ರೀತಿ ಇದು ತೆಂಗಿನ ಸಸಿ ಬೆಳಿಲಿಕ್ಕೆ ರೆಡಿ ಫುಡ್. ಅದೇ ಹಂಗ ಅರ್ಥ ಬರಂಗೆ ತೆಂಗಿನ ಗಿಣ್ಣ ಅಂತ ನಾನೇ ಒಂದು ಹೆಸರು ಕೊಟ್ಟು ಎಲ್ಲರಿಗೂ ಪರಿಚಯ ಮಾಡ್ಕೊಡಕತ್ತೀನಿ. ಇದು ಮೊಳಕೆ ಕಟ್ಟೋದು ಹೆಂಗೆ ನೆಲದಲ್ಲಿ ಉಳ್ತೀರ ಮತ್ತೆ? ಈಗ ಸಸಿ ಬೆಳಿ ಸಸಿ ಮಾಡೋದು ಹೆಂಗೆ ನೆಲದಲ್ಲಿ ಉಳ್ತೀರ ಆ ಥರ? ಈ ಗಡ್ಡೆ ಗೆಣಸುಗಳ್ನ ಹೆಂಗೆ ನೆಲದಲ್ಲಿ ಇದು ಆಗ್ತದ, ಮೊಳಕೆ ಬಂದ ತಕ್ಷಣ ತೆಗಿಯೋದು? ಅಲ್ಲ, ಈಗ ಸ್ವಲ್ಪ ಮೊಳಕೆ ಬಂದ್ರೆ ಇದು ಸ್ವಲ್ಪ ಇರುತ್ತೆ. ಅದು ಇಷ್ಟು ಒಂದೂವರೆ ಅಡಿ ಸಸಿ ಎತ್ತರ ಬೆಳಿಬೇಕು, ಅವಾಗ ಅದು ಫುಲ್ ಆಗ್ತದೆ. 1.5 ಅಡಿ ಎತ್ತರ ಬೆಳೆದಾಗ ತೆಗಿಯೋದಾಯ್ತು, ಅವಾಗ ಫುಲ್ ಬರುತ್ತೆ ಸೈಜ್, ಇಲ್ಲಾಂದ್ರೆ ಸಣ್ಣದಿರುತ್ತೆ. ಕೊಬ್ಬರಿ ಸೇಮ್ ಒಳಗಡೆ ಈ ಪೂರ್ತಿ ಇದಾಗಿರ್ತದೆ ಅಂತ ಹೇಳ್ತೀವಿ ನೀವು, ಒಳಗಡೆ ಕೂಡ್ಕೊಂಡಿರ್ತದೆ. ಗ್ಯಾಪ್ ಪೂರ್ತಿ ಕೂಡ್ಕೊಂಡಿರುತ್ತೆ ಒಳಗಡೆ. ರುಚಿ ಇಲ್ಲ ಅಂದ್ರೆ ಪೋಷಕಾಂಶಗಳು ಸರಿಯಾಗಿ ಇಲ್ಲ ಅಂತ. ಎಷ್ಟು ದಿನ ಬೇಕಾಗ್ತದೆ ಈ ಥರ ಮಾಡೋಕ್ಕೆ? ಇದು ಕೆಲವು ತಿಂಗಳು ಬೇಕು ರೀ, ಒಂದು 5-6 ತಿಂಗಳು ಹಂಗೆ ಬೇಕು. ಸಸಿ ಮಡಿಗೆ ಹಂಗೆ ನೀರು ಹಾಕ್ತೀವಿ, ಆ ಥರ ನೀರು ಕಂಟಿನ್ಯೂ ಆಗ್ತದೆ. ಸಸಿ ಹಂಗೆ ದಾರಿ ತೋರಿಸೋದು ಮಾಡಲ್ವಾ ನಾವು? ಸಪೋರ್ಟ್ ಬೆಳಗ್ಗೆ ಎದ್ದೇಳಬೇಕು, ಬೆಳಗ್ಗೆ ಅಲ್ಲಲ್ಲ, ನಾವು ಸಪೋರ್ಟ್ ಗೈಡೆನ್ಸ್ ಮಾಡ್ಬೇಕಷ್ಟೇ. ನಾವು ಡಿಸಿಷನ್ ಮೇಕಿಂಗ್ ಮಾಡ್ಬಾರ್ದು. ಅವ್ರ ಪರವಾಗಿ ನಾನು ನಿರ್ಣಯ ತಗೊಳ್ಳೋದು ಅದು ಮಾಡ್ಬಾರ್ದು. ನಿರ್ಣಯ ಅವರೇ ಬಿಡ್ಬೇಕು, ಅವ್ರಿಗೆ ನಿರ್ಣಯ ಬಿಡಬೇಕು. ನಿಮ್ಮ ಪ್ರಕಾರ ಮ್ಯಾಕ್ಸಿಮಮ್ ಅದು ಮ್ಯಾಕ್ಸಿಮಮ್ ಶಾಲೆಗೆ ಹೋಗತ್ತಲ್ಲಿ, ಮತ್ತು ಶಾಲೆ ಆದಮೇಲೆ ಶಾಲೆಗೆ ಸಂಬಂಧಪಟ್ಟಿರೋದು ಓದೋದು, ಹೋಮ್ವರ್ಕ್ ಮಾಡೋದು, ಅದಕ್ಕೆ ಮತ್ತೆ ಹೋಗತ್ತೆ. ಬೇಕೇ ಬೇಕಾ? ಅಲ್ಲ, ಮಿನಿಮಮ್ ಅಲ್ಲ, ಮ್ಯಾಕ್ಸಿಮಮ್ ಕೊಟ್ಟಿವಿ ಅಂತ ಹೆಂಗೆ ಹೇಳಕತ್ತೀರಿ ನೀವು? ಮ್ಯಾಕ್ಸಿಮಮ್ ಕೊಟ್ಟಿಲ್ಲ, ಮಿನಿಮಮ್ ಟೈಮ್, ಮಿನಿಮಮ್ ನೀಡ್ ಇದೆಯಲ್ಲ, ಅಲ್ಲಲ್ಲ ನೀಡ್ ಇದೆ. ನಾನು ಹೇಳೋದು ನೀವು ಅವ್ನ ಕ್ರಿಕೆಟಿಗೆ ಮಿನಿಮಮ್ ಕೊಟ್ಟಿರಿ, ಮ್ಯಾಕ್ಸಿಮಮ್ ಕೊಟ್ಟಿರಿ ಅಂತ ಹೆಂಗೆ ಹೇಳಕತ್ತೀರಿ? ಮಿನಿಮಮ್ ಕೊಟ್ಟಿದ್ದೀವಿ. ಇಲ್ಲ, ರಜಾ ದಿನದಲ್ಲಿ ಮ್ಯಾಕ್ಸಿಮಮ್ ಕೋಆಪರೇಟ್ ಮಾಡ್ತೀನಿ. ರಜಾ ದಿನ ಅಲ್ರಿ, ಒಂದು ವರ್ಷ ತಗೊಳ್ರಿ ಬೇಕಾರೆ, ಇಲ್ಲ ಅವನ ವಯಸ್ಸು ತಗೊಳ್ರಿ, ಅದ್ರಲ್ಲಿ ಎಷ್ಟು ಟೈಮ್ ಕೊಡ್ಲಿ ಮಿನಿಮಮ್ ಕೊಟ್ಟಿದ್ದೀರಿ ಅಂತ ಹೇಳ್ತಾರೆ. ಬಹಳ ಮಿನಿಮಮ್ ಕೊಟ್ಟಿರಿ ನೀವು. ಅಲ್ಲಲ್ಲ, ಒಂದ್ ನಿಮಿಷ, ಅವನಿಗೆ ನಿಜ ಮ್ಯಾಕ್ಸಿಮಮ್ ಕೊಟ್ರೆ ನಾಳೆನೆ ಸಚಿನ್ ತೆಂಡೂಲ್ಕರ್ ಅವನು ನೋಡ್ ಮತ್ತೆ ಅದು ಅವಕಾಶ ಇಲ್ಲ, ಅವಕಾಶ ವಂಚಿತ ಅವನು. ಇಲ್ಲ, ಕೊಡ್ತೀನಿ. ಇಲ್ಲ, ನಾನು ನಿಮ್ದು ಉದಾಹರಣೆ ಇಟ್ಕೊಂಡು ಮಾತಾಡಕತ್ತೀನಿ. ಅದರ ಅರ್ಥ ನಿಮ್ಮ ಒಬ್ಬರಿಗೆ ಮಾತಾಡಕತ್ತೀನಿ ಅಂತಲ್ಲ, ಇಡೀ ಸಮಾಜ ಇದು ಇದೇ ತರ ಆಗ್ತಾ ಇದೆ ಅಂತ. ಅದು ಅಲ್ಲ ಹೇಳ್ತೀರಿ, ಆದ್ರೆ ಅದು ಕೊಡಲ್ಲ, ನೀವು ಅಷ್ಟು ಕೊಡಲ್ಲ ಅಂತ. ಅವನಿಗೆ ಆಸಕ್ತಿ ಇದ್ದು ನಾವು ಕೊಡಕತ್ತೀನಿ ಅಂತ ಹೇಳೋರೆ ಇಷ್ಟು ಟೈಮ್ ಕೊಡಕತ್ತೀರ ಅಷ್ಟೇ. ಇನ್ನು ಅವನಿಗೆ ಆಸಕ್ತಿ ಇದ್ದು ನೀವು ಮತ್ತೆ ನಿನಗೆ ಅದು ಸ್ಟಡೀಸ್ಗೆ ಡಿಸ್ಟರ್ಬ್ ಆಗತ್ತೆ ಅಂತ ನೀವೇನೋ ತೀರ್ಮಾನ ಮಾಡಿದ್ರೆ ಅದು ಸ್ವಲ್ಪ ಸಮಯನೂ ಕೊಡಲ್ಲ ಮ್ಯಾಕ್ಸಿಮಮ್ ಜನ. ಇಲ್ಲ, ಹೇಳ್ತಿದ್ದೀನಿ. ಮತ್ತದು ಇನ್ನೂ ಸಮಸ್ಯೆ ನಾನು ಹೇಳ್ತಿರೋದು. ಈಗ ನನಗೆ ಗೊತ್ತಿರೋ ಒಂದು ಉದಾಹರಣೆ ರೀ. ಒಬ್ಬನು ಮೈಸೂರು ಇಂಜಿನಿಯರಿಂಗ್ ಕಾಲೇಜ್ JSS ಫೇಮಸ್ ಅಲ್ರ, ಅಲ್ಲಿ ಓದ್ತಿದ್ದಾನೆ. ಇಲ್ಲಿ ಹುಡುಗ ದಾವಣಗೆರೆಯವನು. ಅವನು 2ನೇ ವರ್ಷದಲ್ಲಿ ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಓದಬೇಕಾರೆ ಅಲ್ಲಿಗೆ ನಿಲ್ಲಿಸ್ಬಿಟ್ಟ. ಇಂಜಿನಿಯರಿಂಗ್ ಮಾಡೋದು ಬಿಟ್ಬಿಟ್ಟ ಅವನು. ಏನು ಕಾರಣ ಅಂತಂದರೆ ಅವನಿಗೆ ಮ್ಯೂಸಿಕ್ ಬಗ್ಗೆ ಆಸಕ್ತಿ ಮುಂಚೆಯಿಂದ ಐತಿ, ಆದರೆ ಮನೆಗೆ ಬಿಟ್ಕೊಟ್ಟಿಲ್ಲ. ನೀನು ಇಂಜಿನಿಯರಿಂಗೇ ಓದ್ಬೇಕು, ಸೀಟ್ ಅಲ್ಲೇ ಓದ್ಬೇಕಂತ ಕಳಿಸಿದ್ದಾರೆ. ಅಲ್ಲಿಗೂ ಅವನು 2 ವರ್ಷದ ಮಟ್ಟ ಓದ, ಅಲ್ಲಿಗೆ ಇನ್ನು ನನಗಂತಾರೆ ಸಾಧ್ಯನೇ ಇಲ್ಲ ಅಂತ ಬಿಟ್ಟ ಅವನು. ಬಿಟ್ಟು ಮತ್ತೆ ಮ್ಯೂಸಿಕ್ ಕೋರ್ಸ್ ಮಾಡಿ ಮ್ಯೂಸಿಕ್ದು ಒಳ್ಳೆ ಪರಿಣಿತ ಇದೆ. ಇಂಥವ್ರು ಹಾಕವು. ಈಗ ಅವರು ನೀವು ಹೇಳಿದಂಗೆ ಎಲ್ಲ ಇಂಜಿನಿಯರಿಂಗು ಎಲ್ಲ ಓದಿ ಇದ್ಮೇಲೂ ಮತ್ತು ನೌಕರಿ ಮಾಡಬೇಕಾದ್ರೂ ಕೂಡ ಜೀವನ ಎಲ್ಲ ಅವರು ನನಗೆ ಇದು ಅವಕಾಶ ಕೊಟ್ಟಿಲ್ಲ. ಎಸ್ ಕರೆಕ್ಟ್. ಅಪ್ಪ ಅಮ್ಮ ಅವಕಾಶ ಕೊಡ್ಲಿಲ್ಲ ನನಗೆ. ನಾನು ಕೇಳಿದೆ, ಎಷ್ಟು ರಿಕ್ವೆಸ್ಟ್ ಮಾಡಿದೆ. ಜೀವನ ಅವ್ನು ದೊಡ್ಡವನಾದ್ಮೇಲೆ ಹೇಳ್ತಾ ಇರ್ತಾನೆ. ದೊಡ್ಡವನಲ್ಲ, ಅವ್ನ ಜೀವನ ಪರ್ಯಂತ ಅವನು ಅದನ್ನ ಅನುಭವಿಸ್ತಿರ್ತಾನೆ. ಹೌದು.
ನಾನು ಎಷ್ಟು ರಿಕ್ವೆಸ್ಟ್ ಮಾಡಿದೆ ಕೊಡಲಿಲ್ಲ. ಅವಕಾಶ ವಂಚಿತ. ಈ ರೀತಿ ಸುಮಾರು ಉದಾಹರಣೆಗಳು ಸಿಗ್ತಾವೆ. ನೀವು ಸ್ವಲ್ಪ ಏನಪ್ಪ ಏನ್ ಮಾಡ್ತೀವಿ ಇಂಜಿನಿಯರಿಂಗ್ ಅಂದ ತಕ್ಷಣ ಅಲ್ಲಿಗೆ ಮುಗಿಲ್ಲ. ಅಲ್ಲಲ್ಲ ಸಾಮಾನ್ಯ ವಿಚಾರಕ್ಕೆ ತಗೊಂಡ್ರೆ ಅಲ್ರಿ, ಯಾರೇ ಮಾತಾಡ್ಸ್ಲಿ ಹಿಂಗ ಏನಪ್ಪ ಏನ್ ಓದ್ತಿದಿ, ಅವ್ನು ಇಂಜಿನಿಯರಿಂಗ್ ಓದಕತ್ತಾನ, ಇಲ್ಲ ಇಂಜಿನಿಯರಿಂಗ್ ಮುಗೀತು ನೌಕರಿ ಮಾಡಕತ್ತಾನ, ಅಲ್ಲಿಗೆ ನಮ್ಮ ಪ್ರಶ್ನೆ ಮುಗೀತು. ಇನ್ನೊಂದು ಸ್ವಲ್ಪ ಆಳವಾಗಿ ಅವನ ಹತ್ರ ಮಾತಾಡಿದ್ರೆ ಇಂಥವೆಲ್ಲ ವಿಷಯ ಹೊರಗೆ ಬರ್ತಾವ. ಮ್ಯಾಕ್ಸಿಮಮ್ ಜನ ಇರ್ತಾರಂತವ್. ಹೌದು ಹೌದು. ಇಲ್ಲ ನನಗೆ ಯೂಟ್ಯೂಬಲ್ಲಿ ಇವ್ರು ನೋಡಿದ್ರಿ ನಾವು, ಗುರುರಾಜ್ ಕರ್ಜಿಗಿ ನೋಡಿದ್ರ ವಿಡಿಯೋಸ್? ಇಲ್ಲ ನೋಡಿಲ್ಲ, ಕೇಳಿನಿ ಹೇಳ್ರಿ. ಪೇಪರಲ್ಲೆಲ್ಲ ಬರೀತಾರಲ್ಲ ಅವ್ರ ವಿಡಿಯೋಸ್ ಯೂಟ್ಯೂಬಲ್ಲೆಲ್ಲ ಬರ್ತದೆ. ಅವರು ಇಲ್ಲಿ ಅದು ಚಿಟಕಿ ಇಂಟರ್ನ್ಯಾಷನಲ್ ಸ್ಕೂಲ್ ಮಾಡಿದಾರಲ್ಲ, ಅದಕ್ಕೆ ಅವರೇ ಎಲ್ಲ ಟೀಚರ್ಸ್ಗೆಲ್ಲ ಟ್ರೈನಿಂಗ್ ಕೊಡೋದು, ಎಲ್ಲ ಚೀಫ್ ಇದ್ದಂಗೆ ಅವರೇನೆ ಅಲ್ಲಿಗೆ ಟೀಚರ್ಸ್ಗೆಲ್ಲ ಟ್ರೈನಿಂಗ್ ಕೊಡೋದು ಎಲ್ಲದು ಅವ್ರದ್ದೇ. ಎವ್ರಿ ಮಂತ್ ಟ್ರೈನಿಂಗ್ ಕೊಡ್ತಾರೆ. ಅವ್ರದ್ದು ಇದೇನಪ್ಪ ಅಂತ ಹೇಳಿದರೆ, ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳಿದರೆ, ಮಕ್ಕಳಿಗೆ ಏನಿಲ್ಲ ಅಂತನ್ನೋದನ್ನೇ ಹೆಚ್ಚು ತಂದೆ ತಾಯಿಗಳು ಗುರುತಿಸಿ ಅವನ್ನ ಇದು ಮಾಡ್ತಾ ಇರ್ತಾರೆ. ಇವನು ಸರಿಯಾಗಿ ಓದ್ತಾ ಇಲ್ಲ, ನೀನು ಸರಿಯಾಗಿ ಓದು ಅಂತ ಇದು ಮಾಡ್ತಾರೆ. ಮಕ್ಕಳಲ್ಲಿ ಏನು ಇಲ್ಲ ಅಂತ ಅನ್ನೋದಕ್ಕಿಂತ ಏನು ಇದೆ ಅಂತ ಗುರುತಿಸ್ಬೇಕಂತ. ಈಗ ಪ್ರತಿ ಮಕ್ಕಳಲ್ಲಿ ಯಾವ್ದಾದ್ರು ಒಂದು ಪ್ರತಿಭೆ ಇದ್ದೇ ಇರ್ತವ, ಅದನ್ನ ಗುರುತಿಸ್ಬೇಕು. ಈ ಎಜುಕೇಟ್ ಅಂತಂದು ಏನು ಪದ ಇತ್ತಲ್ಲ, ಎಜುಕೇಟ್ ಅಂತ ಪದ ಹುಟ್ಟಿರೋದು ಅದ್ರ ಮೂಲ. ಅದರ ಎಜುಕೇಟ್ ಅಂದ್ರೆ ಅದರ ಅರ್ಥ ಆ ಮಗುವಲ್ಲಿರೋ ಪ್ರತಿಭೆನ ಹೊರ ತೆಗೆಯೋದು ಅಷ್ಟೇ. ಅದು ಇರೋದು ಚೆನ್ನಾಗಿ ಗುರುತಿಸ್ತಿದ್ರು ಅವರು. ಆ ಭಾಷಣದಲ್ಲಿ ಹೇಳಿದ್ರು ಅವತ್ತು ಓಪನಿಂಗ್ ದಿನ, ಏನಿದೆ ಅಂತಂದು ಫಸ್ಟ್ ನೀವು ಗುರುತಿಸ್ರಿ. ಆ ಗುರುತಿಸಿ ಅವನಲ್ಲಿ ಇರ್ತಕ್ಕಂಥ ಪ್ರತಿಭೆಗೆ ಎನ್ಕರೇಜ್ ಮಾಡ್ರಿ. ಆದ್ರೆ ಅದು ಎಲ್ಲೈತಿ ಈ ಸಿಸ್ಟಮ್ ಅಲ್ಲಿ, ಎಜುಕೇಶನ್ ಸಿಸ್ಟಮ್ ಇಲ್ಲಿಲ್ಲ. ನಮ್ಮ ಕಾನ್ಸೆಪ್ಟ್ ಇರೋದೇ ಅದು. ನಾವು ಇಲ್ಲಿ ಈ ಶಾಲೆನಲ್ಲಿ ಪ್ರಯೋಗ ಮಾಡೋದೇ ಅದನ್ನ ಅಂತ ಹೇಳ್ತಾರೆ. ಅದ್ರ ಮೂಲಕ ಅದಕ್ಕೆ ಹೆಚ್ಚು ಪ್ರಾಧಾನ್ಯತೆ. ಅವನಿಗೆ ಮ್ಯೂಸಿಕಲ್ಲಿ ಇರ್ತದೋ ಅಥವಾ ಸ್ಪೋರ್ಟ್ಸ್ನಲ್ಲಿ ಇರ್ತದೋ, ಅವನಲ್ಲಿ ಡ್ರಾಯಿಂಗಲ್ಲಿ ಇರ್ತದೋ, ಯಾವುದ್ರಲ್ಲಿ ಇರ್ತದೆ ಅದನ್ನೇ ಫೋಕಸ್ ಮಾಡೋದು ನಾವು ಜಾಸ್ತಿ. ಅವನಿಗೆ ಅದೇ ನಾನು ಹೇಳೋದು, ಮೂಲ ಅರ್ಥ ಅದೇ ಇರೋದು. ಹೌದು, ಪ್ರತಿಭೆನ ಹೊರ ಹಾಕದೆ ಮಾಡ್ಬೇಕಾಗಿರೋದು. ಆದ್ರೆ ಈಗ ಇಲ್ಲಿ ಎಜುಕೇಶನ್ ಪದ್ಧತಿಯಲ್ಲಿ ಈ ಸಿಸ್ಟಮ್ ಅಲ್ಲಿ ನಡೀತಿರೋದೇನಂದ್ರೆ, ಮುಚ್ಚಾಕದು, ಬೇಕೋ ಬೇಡ ಎಲ್ಲ ತುಂಬಿಡೋದು. ಬೇಕೋ ಬೇಡ ಎಲ್ಲ ತುಂಬೋದು, ಅವ್ನ ಪ್ರತಿಭೆಯನ್ನು ಮುಚ್ಚಾಕೋದು. ಇವನು ಟೈಮ್ ಜಾಸ್ತಿ ಕೊಡ್ತಾನೆ. ಮುಚ್ಚಾಕೋದಕ್ಕೆ ಅವಕಾಶನೇ ಕೊಡಂಗಿಲ್ಲ. ಅವನಲ್ಲಿರೋ ಪ್ರತಿಭೆ ಹೊರ ಹಾಕ್ಲಿಕ್ಕೆ ಅವಕಾಶನೇ ಕೊಡಂಗಿಲ್ಲ. ಇನ್ನು ಈ ಬೇಕೋ ಬೇಡ ಎಲ್ಲ ತುಂಬಿಡೋದು, ಅವ್ನಿಗೆ ಏರ್ಬಿಡೋದು. ನಮಗೆ ಏನೇನು ಬೇಕು ಅನಿಸ್ತದೆ ಅದನ್ನೆಲ್ಲ ಅವ್ರಿಗೆ ತುಂಬೋದು ಅಷ್ಟೇ ನಡೀತಿರೋದು ಇದು. ಚೆನ್ನಾಗಿ ಹೇಳಿದ. ಆ ಥರ ಪ್ರತಿ ಮಗುಗೂ ಅದರದೇ ಆದ ಒಂದು ಸ್ಕಿಲ್, ಟ್ಯಾಲೆಂಟ್ ಇದ್ದೇ ಇರ್ತದಂತೆ. ಒಬ್ಬರು ಅಲ್ಲ, ಒಂದು ಮಗುನು ಇವ್ಯಾವ ಇಲ್ದಂಗೆ ಇರಲ್ಲ ಅಂತ ಅದನ್ನೇ ಹೇಳಿದ್ರು ಅವರು. ಇದು ನಮ್ಮ ಶಾಲೆನಲ್ಲಿ ಎಕ್ಸ್ಪೆಷಲಿ ನಾವು ಅದನ್ನು ಗುರುತಿಸಿ ಅವ್ರಿಗೆ ಅದಕ್ಕೆ ಪ್ರೋತ್ಸಾಹ ಕೊಡ್ತೀವಿ, ಅವ್ರಿಗೆ ಅದ್ರ ಮೂಲಕನೇ ಎಜುಕೇಶನ್ ಮಾಡ್ತೀವಿ ಅಂತ ಹೇಳಿದ್ರೆ ನನಗೆ ಭಾಳ ಆ ಪಾಯಿಂಟ್ ಭಾಳ ಇಷ್ಟ ಆಯ್ತು. ಬೇಗ ಮಗನೋಗಿ ಅನ್ಸುತ್ತೆ. ಅದೇ ರೀ, ಅದು ಈಗ ಏನಂದ್ರೆ ಥಿಯರಿ ಹೇಳಕ್ಕೆ ಚೆನ್ನಾಗಿ ಮಾತುಗಳು, ಸ್ಪೀಚ್, ಪ್ರಾಕ್ಟಿಕಲ್ ಆಗಿ ಅಲ್ಲಿ ಮಾಡಕ್ ಅಷ್ಟು ಸಾಧ್ಯ ಇಲ್ಲ. ಯಾಕೆ ಅಲ್ಲ, ಮತ್ತು ಅಲ್ಲಿ ಸಿಲೆಬಸ್ ಅಂತ ಐತಿ, ಅದನ್ನ ಮುಗಿಸ್ಲೇಬೇಕು. ಅದನ್ನ ಮಾಡಕ್ ಮತ್ತೆ ನೀವು ಟೈಮ್ ಕೊಡ್ಲೇಬೇಕು, ಎಕ್ಸಾಮ್ ಪಾಸ್ ಆಗ್ಲೇಬೇಕು, ಮತ್ತು ಆ ಫ್ರೇಮ್ ವರ್ಕ್ ಅಲ್ಲೇ. ಈಗ ನೀವ್ ಹೆಂಗ ನಮ್ಮ ಮಗಗೆ ನಾನು ಭಾಳ ಟೈಮ್ ಕೊಟ್ಬಿಟ್ಟು ಕ್ರಿಕೆಟ್ಗೆ ಅಂದ್ರಿ ಅಲ್ಲ, ಅದೆಷ್ಟೇ ಅಲ್ಲೂ ಅಷ್ಟೇ ಮಾಡ್ತಾರ. ಅಲ್ಲಲ್ಲ, ಅಲ್ಲೂ ಅಷ್ಟೇ ಮಾಡ್ತಾರ. ಅಲ್ಲಿ ಅವ್ರಿಗೆ ಗುರುರಾಜ್ ಅವ್ರು ಏನ್ ಹೇಳಿದ್ರು, ಅದಕ್ಕೆ ಮಾಡೋದು ಅಷ್ಟೇ. ಮತ್ತೆ ನೋಡಿರ್ಬೇಕು, ಯಾಕಂದ್ರೆ ಸಾಧ್ಯ ಇಲ್ಲ. ಅಲ್ಲ, ಅದು ಫೈಟ್ ಮಾಡ್ಲೇಬೇಕಲ್ಲ. ಆಮೇಲೆ ಈಗ ನಾನ್ ಟೀಚರ್, ಇಲ್ಲಿ 30 ಜನ ಕ್ಲಾಸಲ್ಲಿ, ಒಬ್ಬೊಬ್ರು ಏನ್ ಪ್ರತಿಭೆ ಅಂತ ನೋಡ್ಕೊಂತ ಕೂತಾರೆ. ನಾನು ಸಿಲೆಬಸ್ ಹೇಳ್ರಿ ಮತ್ತೆ ನೋಡೋಣ. ಅಲ್ಲಿ ಟಾರ್ಗೆಟ್ ರೀಚ್ ಮಾಡಕ್ಕಾಗಲ್ಲ, ಮತ್ತೆ ಅದನ್ನು ಮಾಡ್ಲೇಬೇಕು. ಸಿಲೆಬಸ್ ನಾ ಕಂಪ್ಲೀಟ್ ಮಾಡ್ಲೇಬೇಕು. ಮತ್ತೆ ಹೆಂಗ್ ಸಾಧ್ಯ? ಅವ್ರು ಹೇಳಿರೋದು ಚೆನ್ನಾಗೈತಿ, ಆದ್ರೆ ಮಾಡೋದು ನೋಡ್ಬೇಕು. ಅದು ಯಾವ ತರ ಮಾಡ್ತಾರ ನಮಗೂ ಅರ್ಥ ಆಗಿಲ್ಲ. ಅಲ್ಲ, ಸಾಧ್ಯ ಇಲ್ರಿ. ಅಲ್ಲಿ ಸಾಧ್ಯ ಇಲ್ಲ. ಪೂರ್ತಿ ಕೊಡಕ್ಕಾಗಲ್ಲ, ಒಂದ್ ಸ್ವಲ್ಪ ಕೊಡ್ಬೋದು. ಅಲ್ಲ, ಅದೇ ಇಲ್ಲಿ ಈಗ ನಮಗೆ ಅದು ಅವಕಾಶ ಐತಿ. ಇಲ್ಲಿ ಬೇಕಾದಷ್ಟು ಅವಕಾಶ ಇದೆ. ಅಲ್ಲಲ್ಲ, ವ್ಯತ್ಯಾಸ ಇದು. ಮತ್ತೆ ಇಲ್ಲಿ ನಿಮ್ಮಲ್ಲಿ ಬೇಕಾದಷ್ಟು ಅವಕಾಶ ಐತಿ. ಈಗ ನಾನಾದ್ರೂ ನಿಮ್ಮ ಹತ್ರ ಹೇಳ್ತೀನಿ, ಮ್ಯಾಕ್ಸಿಮಮ್ ಅವಕಾಶ ಕೊಟ್ಟಿದ್ದೀನಿ ಅವನಿಗೆ ಅಂತಂದ್ರೆ 6 ಗಂಟೆ 6 ಕಾಲ ಆಗ್ತಿದ್ದಂಕ್ಲೆ ನಾನೇ ಬೈದು ಓದಕ್ಕೆ ಕೂರಿಸ್ತೇನೆ. ನೋಡ್ರಿ, ಅಲ್ಲಿಗೆ ಮುಗೀತದ.
ಇದೇ ತರ ಇನ್ನು ಎಲ್ಲರಿಗೂ ಒಂದು ಪ್ರತಿಭೆ ಒಂದು ಅವ್ರದ್ದು ಆಸಕ್ತಿ ಇದೆ, ಅವ್ರದ್ದು ಆಸಕ್ತಿ ಅವ್ರ ಪ್ರತಿಭೆಗಳು ಬೇರೆನೇ ಇರ್ತಾವೆ, ಅದಕ್ಕೆ ಅವಕಾಶ ಇಲ್ಲ. ಅಲ್ಲ ಚೌಕಟ್ಟಿದೆಯಲ್ಲ, ಚೌಕಟ್ಟು ಮೀರಿ ಹೋಗಂಗಿಲ್ಲ. ಅಲ್ಲ ಮತ್ತೆ ನೋಡ್ರಿ ಅದರಿಂದ ಚೌಕಟ್ಟಿಂದ ಹೊರಗೆ ಬರಂಗಿಲ್ಲ. ಈಗ ನಿಮ್ಮಂಗೆ ಹಿಂಗೆ ಫ್ರೀಯಾಗಿ ಬಿಡ್ಬೇಕು. ಮತ್ತೆ ಈಗ ಅವನು ಕೊಯ್ಸದಾನೆ, ಅವ್ನ ಪಾಡಿಗೆ ಅವನು ಕೆಲಸ ಮಾಡ್ತಾನೆ. ಅಲ್ಲ ಆ ಕೆಲಸ ಮಾಡಂತ ನಾನೇನು ಅವ್ನು ಹೇಳಿಲ್ಲ. ಹೇಳಿಲ್ಲ. ಆಸಕ್ತಿ ಎಲ್ಲಿಂದ ಬಂತಾನಿಗೆ? ಅವರಾಗಿ ಅವರು ಅದು ಮತ್ತೆ ಈಗ ನಾನೇ ಹೇಳಿದ್ರೆ ಅವ್ನು ಬೈಕೊಂತ ಮಾಡ್ಕೊಂತ ಸ್ವಲ್ಪ ಹೊತ್ತು ಮಾಡೋಣ ಅಷ್ಟೇ. ನಾನಾಗೆ ಏನಾದ್ರು ಕೆಲಸ ಹೇಳಿದ್ರೆ ಅವನೇ